ರೈತರಿಗೆ ಕೋಟ್ಯಾಂತರ ರೂಪಾಯಿ ವಂಚಿಸಿ ಆಂಧ್ರ ಮೂಲದ ದಲ್ಲಾಳಿಗಳು ಪರಾರಿ. ಕೆಂಭಾವಿ ಠಾಣೆಗೆ ರಾಜುಗೌಡ ಭೇಟಿ. ಕೆಂಭಾವಿ ರೈತರು ಬೆಳೆದ ಸುಮಾರು 1.93 ಕೋಟಿ ರೂಪಾಯಿ ಮೌಲ್ಯದ ಭತ್ತವನ್ನು ಖರೀದಿಸಿ ಹಣ ನೀಡದೆ ಆಂಧ್ರಪ್ರದೇಶ ಮೂಲದ 7 ಮಂದಿ ದಲ್ಲಾಳಿಗಳು ಪರಾರಿಯಾಗಿರುವ ಘಟನೆ ಹುಣಸಗಿ ತಾಲೂಕಿನ ಬೈಚ್ಬಾಳ ಗ್ರಾಮದಲ್ಲಿ ನಡೆದಿದೆ. ಬೈಚ್ಬಾಳ ಗ್ರಾಮದ ಟೋಟಲ್ ನಮ್ಮ ಅಂದ್ರೆ ಏನು ಕೌಳಿ ಕೂಡ್ಲಿಗಿ ಬೈಚ್ಬಾಳ ಕನ್ನಳ್ಳಿ ಗ್ರಾಮದ ನಮ್ಮ ಕಡ್ಕಲ್ಲು ಈ ಸುತ್ತಮುತ್ತಲ ಗ್ರಾಮದ ನಮ್ಮ ರೈತರ ಬೆಳೆಯನ್ನು ಏನು ಬೆಳೆದಂಥ ಕೌಳಿಯನ್ನ ಒಬ್ಬ ವ್ಯಕ್ತಿ ಅವರು ಒಂದು 4-5 ಜನ ಪಾರ್ಟ್ನರ್ಗಳು ಸೇರಿ ಸುಮಾರು 2,80,00,000 ರೂಪಾಯಿದು ಏನಾರು ಇವರೆಲ್ಲರ ದುಡ್ಡನ್ನ ಅವರು ಲೂಟಿ ಮಾಡಿದ್ದಾರೆ. ಯಾಕಂದ್ರೆ ಕಷ್ಟಪಟ್ಟು ಬೆಳೆದಂಥ ಬೆಳೆ ಕೌಳಿನ ಅವ್ರಿಗೆ ಕೊಟ್ಟರೆ ತೊಗೊಂಡೋಗಿ ಅವ್ರು ಇವ್ರಿಗೆ 1 ರೂಪಾಯಿನೂ ಕೊಟ್ಟಿಲ್ಲ. ಮತ್ತು ಇವತ್ತಿಗೂ ಅವ್ರು ಯಾರು ಆಜು ಬಾಜುನೂ ಬರ್ತಿಲ್ಲ. ಬಂದು ಇವರು ಒಂದು 2 ತಿಂಗಳಿಂದ ಓಡಾಡ್ತಿದ್ದಾರೆ. ಪೊಲೀಸ್ ಸ್ಟೇಷನ್ ಬಂದು ಕಂಪ್ಲೇಂಟ್ ಮಾಡಿದ್ದಾರೆ. FIR ಆಗಿದೆ, ಇನ್ನೂ ಅರೆಸ್ಟ್ ಆಗಿಲ್ಲ. ಅದಕ್ಕೆ ಈಗ ಬಂದು PSI ಅವರಿಗೆ, SP ಸಾಹೇಬರಿಗೆ, DSP ಅವ್ರಿಗೆ ಮಾತಾಡಿ ಇಮಿಡಿಯೇಟ್ ಅವ್ರಿಗೆ ಅರೆಸ್ಟ್ ಮಾಡಿ ಇವರು ದುಡ್ಡು ಇಸ್ಕೊಡೋಂಥ ಕೆಲಸವನ್ನು ಮಾಡ್ಬೇಕಂತ ಹೇಳಿದ್ದೇವೆ. ಏನಾಗಿದೆಯಪ್ಪ ಅಂತಂದ್ರೆ ಕೆಲವೊಂದು ಕಾನೂನಿನ ಕೆಲವು ತೊಡಕಿರೋದಕ್ಕೋಸ್ಕರ ನಮ್ಮ ರೈತರಿಗೆ ಅನ್ಯಾಯ ಆಗ್ತದೆ. ಅದಕ್ಕೋಸ್ಕರ ನಾವು ಓಪನ್ ಆಗಿ ನಿಮ್ಮ ಎದುರಿಗೆ ಹೇಳ್ತೀವಿ, ಮಾಧ್ಯಮದವ್ರ ಎದುರಿಗೆ, ಇವರಿಗೆ ನಮ್ಮ ರೈತರಿಗೆ 1 ವಾರದೊಳಗೆ ನ್ಯಾಯ ಸಿಗ್ಲಿಲ್ಲಪ್ಪ ಅಂತಂದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕು. ಹೋರಾಟ ಅಂತಂದ್ರೆ ಆ ಥರ ಈ ಥರ ಹೋರಾಟ ಅಲ್ಲ. ಬೇಕಾದ್ರೆ ನಮ್ಮ ಮೇಲೂ ಕೇಸಲ್ಲಿ ಈ ರೈತರ ಸಂಬಂಧ ಏನಾದರೂ ನಾವೆಲ್ಲದಕ್ಕೂ ರೆಡಿ ಇದ್ದೀವಿ. ಯಾರ್ಯಾರು ಓಡೋ ಅವನಿಗೆ ಲೂಟಿಕೋರನಿಗೆ ಸಪೋರ್ಟ್ ಮಾಡಿದ್ದಾರೆ, ಅವ್ನ ಪಾರ್ಟ್ನರ್ಸ್ ಯಾರಿದ್ದಾರೆ, ಅವನ್ನೆಲ್ಲ ಆಸ್ತಿಗಳು ಇಲ್ಲಿ ಇದಾವೆ. ಇವ್ರ ಆಸ್ತಿಗಳು ಇಲ್ಲಿ ಇದ್ರೂ ಬಂದು ಇವರು ನಮ್ಮ ರೈತರಿಗೆ ಮೋಸ ಮಾಡ್ತಾರೆ ಅಂದ್ರೆ ಅವ್ರ ಆಸ್ತಿನೇ ಕಬ್ಜಾ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಇಲ್ಲಪ್ಪ ಅಂತಂದ್ರೆ ನಮ್ಮ ರೈತರಿಗೆ ನ್ಯಾಯ ಸಿಗಂಗಿಲ್ಲ. ಇದು ಮತ್ತು ಏನು ಮಾಧ್ಯಮ ಹೇಳಿಕೆನಲ್ಲ, ಇದು ಬೇರೆ ಅಲ್ಲ. ಇದು ನಿಜವಾದಂಥ ಮಾತು. 1 ಬಿಟ್ಟು 10 ಕೇಸ್ ಮೇಲೆ ಆಗಲಿ ಇವ್ರು ರೈತರು ಇವತ್ತು ನಮ್ಮ ಎದುರಿಗೆ ಅಳದು ವಿಷ ಕುಡಿತೀವಿ ಅಂತ ಅನ್ನೋದು ಮಾಡಕತ್ತಾರ. ಇವರಿಗೆ ಇಷ್ಟು ತ್ರಾಸಾದಾಗ ನಾವು ಇದ್ದಾರೆ ಏನು ಮಾಡೋಕ್ಕಾಗ್ತದೆ. ಅದಕ್ಕೆ ಇವು ಕೆಲವೊಂದು ಸರಿ ನಾವು ಉಗ್ರ ಆಗ್ಲೇಬೇಕಾಗ್ತದೆ. ಉಗ್ರ ಆಗ್ಲಿಕ್ಕಂತಾರೆ ಇದೇ ಥರ ಒಬ್ರು ಬರ್ತಾರೆ. ಈ ವರ್ಷ ಬೈಚ್ಬಾಳು ಕೂಡ್ಲಿಗಿ ಕನ್ನಳ್ಳವ್ರಿಗೆ ಮೋಸ ಮಾಡ್ತಾರೆ, ಮುಂದಿನ ವರ್ಷ ಮುದ್ನೂರವ್ರಿಗೆ ಮೋಸ ಮಾಡ್ತಾರೆ. ಇದೇ ಒಂದು ದೊಡ್ಡ ಗ್ಯಾಂಗೇ ಇದೆ. ಈ ಕೌಳಿ ಮಾರೋದು ದೊಡ್ಡ ಗ್ಯಾಂಗೇ ಇದೆ. ಅದಕ್ಕೆ ಯಾರೇ ಬೇಕಾದಿರಲಿ ಈ ಸರಿ ನಾವಂತೂ ನಿರ್ಧಾರ ಮಾಡಿದ್ದೇವೆ. ಊರನ್ನವರೆಲ್ಲರೂ ಸೇರಿದ್ದೇವೆ. ಇವ್ರಿಗೆ ನ್ಯಾಯ ಸಿಗಬೇಕು. ಸಿಗ್ಲಬೋದು ಅಲ್ಲಿ ಅವ್ರು ಯಾರು ಸಂಬಂಧಪಟ್ಟಾರ ಅವ್ರಿಗೆ ಇವತ್ತೇ ಎಚ್ಚರಿಕೆ ಕೊಡ್ತೆ. ದಯವಿಟ್ಟು ಬಡವರ ದುಡ್ಡನ್ನು ವಾಪಸ್ ಕೊಡೋಂಥ ಕೆಲಸ ಮಾಡ್ರಿ. ಇಲ್ಲ ನಿಮ್ಮ ದುಡ್ಡನ್ನು ಹೆಂಗೆ ತೊಗೋಬೇಕನ್ನೋದು ನಮ್ಗೆ ಗೊತ್ತದ. ಆ ಥರ ನಾವು ತೊಗೊತೀವಿ. ಅದಕ್ಕೋಸ್ಕರ ಕಾನೂನು ನಮ್ಮ ಕೈಯಾಗಿ ತೊಗೊಳಕ್ಕೂ ನಾವು ಸಿದ್ಧರಿದ್ದೀವಿ ಅಂತ ನಿಮ್ಮ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀವಿ. ಬೈಚ್ಬಾಳ ಗ್ರಾಮದ ರೈತರು ಕಷ್ಟಪಟ್ಟು ಬೆಳೆದಿದ್ದ ಭತ್ತವನ್ನು ಆಂಧ್ರಪ್ರದೇಶದ 7 ಮಂದಿ ದಲ್ಲಾಳಿಗಳು ಖರೀದಿಸಿದ್ದರು. ಭತ್ತವನ್ನು ಪಡೆದುಕೊಂಡ ನಂತರ ರೈತರಿಗೆ ನೀಡಬೇಕಿದ್ದ ಹಣವನ್ನು ಪಾವತಿಸದೆ ತಮ್ಮ ಮೊಬೈಲ್ ಫೋನ್ಗಳನ್ನು ಸ್ವಿಚ್ ಆಫ್ ಮಾಡಿಕೊಂಡು ಆರೋಪಿಗಳು ನಾಪತ್ತೆಯಾಗಿದ್ದಾರೆ. ಇದರಿಂದ ಕಂಗಾಲಾದ ರೈತರು ನ್ಯಾಯಕ್ಕಾಗಿ ಕೆಂಭಾವಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಪ್ರಕರಣ ದಾಖಲಾದರೂ ಆರೋಪಿಗಳ ಬಂಧನ ವಿಳಂಬವಾಗುತ್ತಿದೆ ಎಂದು ಆರೋಪಿಸಿ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯಕ್ ಹಾಗೂ ರಾಜುಗೌಡ ಅವರು ಸಂತ್ರಸ್ತ ರೈತರೊಂದಿಗೆ ಶನಿವಾರದಂದು ಕೆಂಭಾವಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಪೊಲೀಸರೊಂದಿಗೆ ಸುದೀರ್ಘ ಚರ್ಚೆ ನಡೆಸಿದ ಅವರು ರೈತರಿಗಾಗಿರುವ ಅನ್ಯಾಯವನ್ನು ವಿವರಿಸಿದರು. ರೈತರು ಹಗಲಿರುಳು ಬೆವರು ಸುರಿಸಿ ಬೆಳೆದ ಬೆಳೆಗೆ ಈ ರೀತಿ ಮೋಸ ಮಾಡಿರುವುದು ಅತ್ಯಂತ ಖಂಡನೀಯ. ಪೊಲೀಸರು ಕೂಡಲೇ ಕಾರ್ಯಪ್ರವೃತ್ತರಾಗಿ ಆಂಧ್ರ ಮೂಲದ 7 ಮಂದಿ ದಲ್ಲಾಳಿಗಳನ್ನು ಪತ್ತೆ ಹಚ್ಚಬೇಕು ಹಾಗೂ ರೈತರ ಹಣವನ್ನು ಕೊಡಿಸುವ ಮೂಲಕ ಅವರಿಗೆ ನ್ಯಾಯ ಒದಗಿಸಬೇಕು ಎಂದು ರಾಜುಗೌಡ ಅವರು ಈ ಸಂದರ್ಭದಲ್ಲಿ ಒತ್ತಾಯಿಸಿದರು. ಸದ್ಯ ಕೆಂಭಾವಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ದೂರು ದಾಖಲಾಗಿದ್ದು ತನಿಖೆ ಪ್ರಗತಿಯಲ್ಲಿದೆ. ದಲ್ಲಾಳಿಗಳನ್ನು ಆದಷ್ಟು ಬೇಗ ಬಂಧಿಸುವುದಾಗಿ ಪೊಲೀಸರು ಭರವಸೆ ನೀಡಿದರು. MN ಬೇಗ್, ತಾಲೂಕಾ ವರದಿಗಾರರು, ಹುಣಸಗಿ.